ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರೇ? ನಮಸ್ಕಾರ ಸರ್, ನೀಮಾ ಹೇಳಿ ಸರ್. 1 ಎಕರೆ 7 ಗುಂಟೆನ ಅಲ್ಲ, ಈ ಜಮೀನು ವಿಚಾರವಾಗಿ ಯಾವುದೇ ರಾಜಕಾರಣಿಗಳು ಡಿನೋಟಿಫಿಕೇಶನ್ ಮಾಡಿಲ್ಲ ತಾನೆ? ಹಂಗಿದ್ರೆ ಚಿಂತೆ ಬಿಡ್ರೆ, ನಾನೇ ಮುಂದೆ ನಿಂತಿದ್ದು ಮಾರಿಸ್ಕೊಡ್ತೀನಿ. 10 ಕೋಟಿನ ಕಮಿಷನ್ ಅಂತ 10 ಲಕ್ಷ ಬರುತ್ತಲ್ಲಪ್ಪ. ಸರ್, ಯು ಡೂ ಒನ್ ಥಿಂಗ್, ಒಂದು ಸಲ ನನಗೆ ಆ ಜಾಗ ಎಲ್ಲಿದೆ ಅಂತ ತೋರಿಸ್ಬಿಡಿ, ನಾನು ಅದಕ್ಕೆ ಒಂದು ಗತಿ ಕಾಣಿಸ್ಬಿಡ್ತೀನಿ. ಸರಿ ಸರಿ ಸರಿ. 10 ಲಕ್ಷ. ಹಲೋ, ಈ ಕಡೆಯಿಂದ ಅದೆತ್ತಿದ್ರದು, ಆ ಕಡೆಯಿಂದ ಯಾರ್ರಿ? 16 ಎಕರೆನಾ? 20 ಕೋಟಿನ? ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಫೋನ್ ಮಾಡ್ತೀನಿ. ಇಕ್ಕಿ ಅದಕ್ಕೊಂದು ಗತಿ ಕಾಣಿಸ್ತೀನಿ. ಇಕ್ಕಿ ವಿಘ್ನೇಶ್ವರ, ದಿವಸ ಏನ್ ಮಾಡ್ಕೊಂಡಿದ್ದ ಅಣ್ಣಯ್ಯ? ಮಾತೆತ್ತಿದ್ರೆ ಕೋಟಿ ಕೋಟಿ ಅಂತಲ್ಲ, ಈ ಮನೆಗೆ ಏನ್ ಮಾಡಿದ್ಯಾ ನೀನು? ಈ ಮನೆ ನಡೀತಾ ಇರದೆ ಈ ಕಟ್ಟ ಕಡೆ ತುಂಡಿಂದ. ಸುಮ್ನೆ ಇರೋ, ಅಪ್ಪ ಮಾಡಿದ ಆಸ್ತಿನ ಕರಗಿಸ್ತಿದ್ಯಾ ಅಷ್ಟೇ. ಯಾಕಮ್ಮ ನಿನ್ನಲ್ಲಿ ಈ ತರದ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ? ಅಲ್ಲ, ರಿಯಲ್ ಎಸ್ಟೇಟ್ ಏಜೆನ್ಸಿ ಅಂತ ಇಷ್ಟು ದೊಡ್ಡದಾಗಿ ಬೋರ್ಡ್ ಹಾಕೊಂಡಿದ್ಯಲ್ಲ, ನಮ್ಮ ಯಜಮಾನಿಗೆ ಒಂದಾದ್ರೂ ಕೆಲಸ ಕೊಟ್ಟಿದ್ಯಾ ನೀನು? ಅದು ನೋಡಮ್ಮ ದೇವರು ಕೊಟ್ಟ ತಂಗಿ, ನಮ್ಮ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೀಗ ತಾನೇ ಗರಿಗೆದರ್ತಾ ಇದೆ, ಚಿಗುರ್ತಾ ಇದೆ. ಒಂದು 2-3 ಆರ್ಡರ್ ಹಂಗೆ ಕೈ ಕಚ್ಚಿಬಿಡ್ಲೆ, ಇವನಿಗೊಂದು ಕೋಳಿ ಅಂಗಡಿ ಹಾಕ್ಕೊಟ್ಬಿಡ್ತೀನಿ. ಹಲೋ, ಆಡೋ ಮಾತು ಒಂದು ಅರ್ಥ ಬೇಡವಾ? ಮಕಾಡ ಮಲ್ಗಿರೋ ರಿಯಲ್ ಎಸ್ಟೇಟ್ ಏಜೆನ್ಸಿನ ಎಬ್ಸಕ್ ಹೋಗಿ ನೀವು ನೆಲ ಕಚ್ಬಿಟ್ರೆ ಕಷ್ಟ. ಕೋಳಿ ಅಂದ್ರೆ ಈ ಕಟ್ಟ ಕಡೆ ತುಂಡು ಇಟ್ಟರೆ ಕೈ, ಎಲ್ಲ ವಿಷಯಕ್ಕೂ ಜೈ ಜೈ. ಬರ್ತಾ ಇರೋ ಗಿರಾಕಿಗಳು ಕಾಂಜಿ ಪಿಂಜಿಗಳೆಲ್ಲ ಕಣ ದುಬೈಯಿಂದ ನನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ. ನಾನು ಆದಷ್ಟು ಬೇಗ ಈ ಇಂಗ್ಲಿಷು, ಹಿಂದಿ, ಅನ್ಯ ಭಾಷೆಗಳನ್ನೆಲ್ಲ ನಿರರ್ಗಳವಾಗಿ ಮಾತಾಡ್ತಕ್ಕಂಥ ಲೇಡಿ ಸೆಕ್ರೆಟರಿನ ಮಡ್ಕೊಳ್ಳುವಂತ ತುರ್ತು ನನಗಿದೆ. ಅಣ್ಣಯ್ಯ, ನಾನಾಗಲ್ವಾ? ತಗರ್ಬಂಚ್ ಅಂದ್ರೆ ಗೊತ್ತಾ, ತಗ್ದು ಮಂದ್ರೆ ಗೊತ್ತಾ, ತಾತರಿಗಿಡ್ದು ಮಂದ್ರೆ ಗೊತ್ತೇ, ಅವನ್ನೆಲ್ಲ ಕಲ್ತ್ಕೊಂಡು ಬಾ, ಆಮೇಲೆ ನೋಡೋಣ. ಅಭಿ, ನನ್ಗೆ ನೀವ್ ಹೇಳ್ತಿರೋ ಎಲ್ಲಾ ಲ್ಯಾಂಗ್ವೇಜು ಬರುತ್ತೆ. ನಾನು ನಿಮ್ಮ ಸೆಕ್ರೆಟರಿ ಆಗಿ ಜಾಜ್ ಚಂಬಲ್ತಿದ್ದೇವೆ. ನೀವಾಗಿ ನೀವು ಆವು ಅಂದಾಗ ನಾನು ಯಾವತ್ತು ತಾನೇ ಜಾವು ಅಂತ ಹೇಳ್ತೀನಿ ಕಣ್ರಿ. ನೋಡಿ, ಈ ನನ್ನ ಜಾನ್ ನಿಕಲ್ ಆಗೋಕ್ಕಿಂತ ಮುಂಚೆ ಒಂದೇ ಒಂದು ಸಲನಾದ್ರು ಆ ಬೆಡ್ರೂಮ್ ಒಳಗಡೆ ಆವು ಮೇಲ್ ಜಾನ್. ಅಭಿ, ಡೋಂಟ್ ಟಾಕ್ ರಬಿಶ್. ಈ ರೀತಿ ಡ್ರೀಮ್ ಎಲ್ಲ ಕಾಣಕ್ ಹೋಗ್ಬೇಡಿ. ಇವತ್ತಲ್ಲ ನಾಳೆ ನಾನು ಎಲೆಕ್ಷನ್ ನಿಂತ್ಕೋತೀನಿ, MLA ಆಗ್ತೀನಿ, ಆಮೇಲೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೇ ಆಗ್ತೀನಿ. ಸೆಕ್ರೆಟರಿ ಆಗೋ ಬದಲು ನನಗೆ ಸಮಾಜ ಸೇವೆನೇ ಮುಖ್ಯ. ಅದಕ್ಕೆ ಮೂಲೆ ಮನೆ ಮಾಧವಮ್ಮ ಇದ್ರಲ್ಲ, ಅವರು ಕಂದಾಯ ಇಲಾಖೆನಲ್ಲಿದ್ರು, ರಿಟೈರ್ ಆಗಿ 5 ವರ್ಷ ಆಗಿದಂತೆ, ಇನ್ನೂ ಕೂಡೋದು ಕಳೆದನ್ನ ಮರ್ತಿಲ್ವಂತೆ. ಅವ್ರನ್ನ ನಮ್ ಬಾವನ್ ಸೆಕ್ರೆಟರಿ ಕರ್ಕೊಂಡ್ ಬಂದ್ರೆ ಹೆಂಗೆ? ಏನ್ ಆಡ ಮಾತ್ರ ಒಂದು ಅರ್ಥ ಬಿಡಮ್ಮ. ನಾವು ಮುದುಕಿ ಮುಂದೆ ಇಟ್ಕೊಂಡು ನಮ್ ಜಾಗ ತಗೊಳ್ಳಿ ಅಂದ್ರೆ ಬಂದ್ ಗಿರಾಕಿಗಳು ನನಗೆ ಮಕ್ 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 ಉಗಿದು ಬಿಡ್ತಾರೆ. ನನಗೆ ಎಂತ ಸೆಕ್ರೆಟರಿ ಬೇಕು, ನಾನೇ ಹುಡ್ಕೋತೀನಿ. ಈಗಿಂದೀಗಲೇ ಜಾಹೀರಾತು ಕೊಟ್ಬಿಡ್ತೀನಿ. ಬಿಟ್ರೆ ಎಂತೆಂತವ್ರನ್ನ ತಂದು ಇಟ್ಬಿಡ್ತಾರಪ್ಪ ಇವರು. ಸರ್ ನಮಸ್ಕಾರ, ಇದು ಗುಡಳ್ಳಿ ನಾಗರಾಜ್ ಅವರಲ್ವಾ? ಸರ್, ನಾನು ಗಂಡಗಲಿ ಅದೆತ್ತಿದ್ರದು ಅದು ನೋಡಿ ಸರ್, ನನಗೆ 18 ಮತ್ತು 22ರ ಆಸುಪಾಸಿನ ನಡುವೆ ಇರ್ತಕ್ಕಂಥ ಈ ಸೌಂದರ್ಯದ ಗಣಿಗಳು ಸೆಕ್ರೆಟರಿ ಕೆಲಸಕ್ಕಾಗಿ ಬೇಕಾಗಿದೆ. ಆ ಸ್ಟ್ರಕ್ಚರ್ ಹೆಂಗಿರ್ಬೇಕು ಅಂತನಾ? 36, 26, 33 ಇದ್ರೆ ಓಕೆ. ಹಂಗಂತ ಒಂದು ಜಾಹೀರಾತು ಕೊಟ್ಬಿಡಿ. ಏನಪ್ಪ ಹೇಗ್ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣ್ತಿದಮ್ಮ. ಹುಡುಗಿರು ಬರ್ತಾಳೆ ಹೋಗ್ತಾಳೆ, ಇದೇ ಆಗೋಯ್ತಲ್ಲ. ಸೆಕ್ರೆಟರಿ ಸೆಲೆಕ್ಷನ್ ಅಂತೆ, ಇನ್ನು ಯಾರು ಸೆಟ್ ಆಗಿಲ್ಲ. ಬಂದ ಹುಡುಗಿರಲ್ಲಿ ಯಾವನ್ನಾದ್ರೂ ಇಟ್ಕೊಂಡ್ರೆ ಆಯ್ತಪ್ಪ. ಹೀಗೆ ಹುಡುಕ್ತಾನೆ ಇದ್ಲೆ ಕಚ್ಚೆನೂ ಸಿಗಲ್ಲ. MBA ಗ್ರಾಜುಯೇಟ್ ಹುಡುಗಿರು ಬಂದಿದ್ರು ಅತ್ತೆ, 12,000 ರೂಪಾಯಿ ಸಂಬಳ ಕೊಟ್ರು ಸಾಕು ಅಂತಂದ್ರು. ನಮ್ ಬಾವ ರಿಜೆಕ್ಟ್ ಮಾಡಿ ಕಳಿಸಿದ್ರು. ಸೌಂದರ್ಯ ಸಾಕಾಗ್ತಿಲ್ವಂತೆ. ಈ ನನ್ನ ಮಗನ್ಗೆ ಸರಿಯಾಗಿ ಬುದ್ಧಿ ಕಳ್ತೀನಿ. ಪಾಂಡುರಂಗ ಗಂಡುಗಲಿ ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ ಮೇಲೆ ನಿನ್ನ ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳ್ತಾ ಬೆಳಿಗ್ಗೆಯಿಂದ ಸಂದರ್ಶನ ಮಾಡ್ತಾನೆ ಇದೆಯಲ್ಲ, ಯಾವ ಮುಸುಡಿನೂ ಸಟ್ಟಾಗ್ಲೇ ಇಲ್ವಾ? ಅದು ನೋಡು ರಂಗಮ್ಮ, ಸೌಂದರ್ಯ ಇದ್ರೆ ವಿದ್ಯೆ ಇಲ್ಲ, ವಿದ್ಯೆ ಇದ್ರೆ ಬುದ್ಧಿ ಇಲ್ಲ. ಆ ಪಕ್ಷ ಬುದ್ಧಿ ಇತ್ತು ಅಂದ್ರೆ ಅವಕ್ಕೆ ತಕ್ಕಂಗೆ ಸಂಬಳ ಕೊಡೋದಕ್ಕೆ ನಮಗೆ ಆಗ್ತಾ ಇಲ್ಲ. ಹಾಗಾಗಿ ನಾನು ನಿರಂತರ ಹುಡುಕಾಟದಲ್ಲಿ ತೊಡ್ಕೊಂಡೇ ಇದ್ದೇನೆ. 36, 26, 36 ಅಷ್ಟು ದಿನಗೂಲಿ ಕೊಟ್ರೆ ತುಂಬಾ ಕಮ್ಮಿ ಆಗುತ್ತೆ. 50, 60, 70 ಇರ್ಬೇಕು. ಅವಳಿ ಅಂದ್ರೆ ಇನ್ನೊಂದು
ಇನ್ನೊಂದು ಮಾತಾಡಿದ್ರೆ ಅಂದ್ರೆ ನಾಲ್ಗೆ ಮೇಲೆ ಸೀಲಾಕಿ ಎಲ್ಲದನ್ನು ಬಂದ್ ಮಾಡ್ಬಿಡ್ತೀನಿ. ಮಗನೇ, ಕಮ್ಮಿ ಸಂಬಳಕ್ಕೆ ಯಾರು ಸಿಗೋಲ್ಲ, ನಾನು ಹುಡುಕ್ಲಾ? ನೀವು ಹುಡುಕಾಟದಲ್ಲೆಲ್ಲ ತೊಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಈಗಾಗಲೇ ಒಂದು ಹುಡುಕಿ ನಾನು ಕೊರಳಿ ಕಟ್ಟಿದ್ರಲ್ಲ, ಅಷ್ಟು ಅನುಭವಿಸಿದ್ದೆ ಸಾಕು. ಜಾಜಕ್ಕೆ ನಿಮ್ಮನ್ನು ಹುಡ್ಕೊಂಡು ಯಾರು ಬಂದಿದ್ದಾರೆ? ನಾನು ಜಾಜ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಜಾಜಕ್ಕೆ ಏನೇ ಇವ್ರಿಗೆ ಮುಂಚೆನೆ ಗೊತ್ತಾ? ಇಲ್ಲ ಕಣೆ, ನಾವು ಮಹಿಳಾ ಸಂಘಕ್ಕೆ ದುಡ್ಡು ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಮೋಸ್ಟ್ಲಿ 1 ಕೋಟಿನೋ 2 ಕೋಟಿನೋ ಕೊಡಕ್ ಬಂದಿರ್ಬೇಕು. ಪ್ಲೀಸ್ ಕಮ್, ಬನ್ನಿ 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 ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ನಾನ್ ನಿಮ್ಗೆ ಮೊದ್ಲೇ ಗೊತ್ತಾ? ಇಲ್ಲ, ಇವತ್ತೇ ನೋಡ್ತಾ ಇರೋದು. ಆದ್ರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರಾ. ಮತ್ತೆವ್ರು ಯಾವಾಗ್ಲೂ ಹಾಗೇನೆ, ಗೊತ್ತಿರ್ಲಿ ಗೊತ್ತಿಲ್ಲದೆ ಎಲ್ಲರನ್ನು ಟೈಮ್ ಪಾಸ್ಗೆ ಅಂತ ಮಾತಾಡಿಸ್ತಾನೆ ಇರ್ತಾರೆ. ಅಳಿಯಂದಿಲೆ ಸ್ವಲ್ಪ ತೆಪ್ಪಗಿರ್ತಿಲ್ಲ. ನೀವು ಮಹಿಳಾ ಸಂಘಕ್ಕೆ ಫಂಡ್ಸ್ ಕೊಡಕ್ಕೆ ಅಂತ ಬಂದ್ರಾ? ಐ ಆಮ್ ಸಾರಿ, ನಾನು ಪಾಂಡುರಂಗ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿರೋದು. ಬಾವಾ ಯಾವ್ದೋ ಡೀಲ್ ಬಂದಿದೆ, ಬನ್ನಿ. ನಮ್ಮ ಮನೆಗೆ ಆಗಮಿಸಿರುವ ಈ ನವ ತರುಣಿ ಸುಂದರಿಗೆ ನಮ್ಮ ಕಡೆಯಿಂದ ಸ್ವಾಗತ. ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ನಾನು ಈ ತರ ಹೂನ ನೋಡೇ ಇರ್ಲಿಲ್ಲಪ್ಪ. ಆಕ್ಚುಲಿ ಅದು ತುಂಬಾ ಅಪರೂಪದ ಹೂವು. ಇದನ್ನ ಫಾರೆಸ್ಟ್ ಕ್ವೀನ್ ಅಂತ ಕರೀತಾರೆ, ಅಂದ್ರೆ ಕಾಡಿನ ರಾಣಿ ಅಂತ ಕರೀತಾರೆ. ಕರೀತಾರೆ. ಏನಪ್ಪ, ಇದೇ ತರದ ಹೂವ ನನ್ನ ತಲೆಯಲ್ಲಿದೆ ಅಲ್ವಾ? ಇತ್ತು, ಅದನ್ನೇ ನಿಮ್ಮ ಅಣ್ಣ ಕಿತ್ಕೊಟ್ಟಿದ್ದು. ಅಣ್ಣಯ್ಯ, ಅದು ಯಾಕೋ ಇಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ಬನ್ನಿ ನನ್ನ ರೂಮ್ಗೆ ಹೋಗಿ ಪರ್ಸನಲ್ ಆಗಿ ಮಾತಾಡೋಣ, ಪ್ಲೀಸ್. ಆಕ್ಚುಲಿ ನೀವು ಬ್ಲ್ಯಾಕ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ರೆ ಒಳ್ಳೆ ಜಿಲಾಪೆ ಕಡೆ ಕಂಡ್ಬಿಡ್ತಾ ಇದ್ರಿ. ಹೇಳಿ, ನೀವು ಎಲ್ಲಿ ಜಾಗ ನೋಡಿದ್ರ, ಅದೆಷ್ಟು ಎಕರೆ ಇದೆ, ಎಷ್ಟು ದಿನದೊಳಗಡೆ ನಿಮಗೆ ಬೇಕು ಅಂತ ನನಗೆ ಒಂದು ಸಲ ಹೇಳ್ಬಿಟ್ರೆ ಆ ಜಾಗನ ನಾನು ನಿಮ್ಗೆ ಮಾಡ್ಕೊಟ್ಬಿಡ್ತೀನಿ. ಆದ್ರೆ ಒಂದು ವಿಷಯ ಅಂತೂ ಸ್ಪಷ್ಟ ಕಂಡ್ರೆ, ಈ ಡಿ ನೋಟಿಫಿಕೇಶನ್ ಆಗಿರೋ ಜಾಗಕ್ಕೆ ಮಾತ್ರ ದಯವಿಟ್ಟು ಕೈ ಹಾಕೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಅದು ಮೂಲ ಒಂದಿರುತ್ತೆ, 1 ಎಕರೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ, ಅದನ್ನ ಒಂದು 4-5 ಪ್ರತಿ ಮಾಡಿ 4-5 ಜನಕ್ಕೆ ಮಾರಿಬಿಟ್ಟಿರ್ತಾರೆ. ಅದಕ್ಕೆ ನಾವು ಯಾರು ಏನು ಮಾಡೋಕ್ಕಾಗಲ್ಲ. ಈ ಕಾಲಘಟ್ಟನೇ ಹಿಂಗೆ ಎಲ್ಲ ನಡೀತಾ ಇರೋದೇ. ಯಾ ನಮ್ಮ ತಾಯಣೆಗೂ ಅದು ನೋಡಿ ಈಗ ಬಿಡಿ, ಈಗ ಪಾಣಿ ಪಟ್ಟ ರಸೀದಿ ಅವೆಲ್ಲ ಏನೇನ್ಬೇಕು ಎಲ್ಲದನ್ನು ಡೂಪ್ಲಿಕೇಟ್ ಮಾಡ್ತಾರೆ. ಆದ್ರೆ ಒಂದಂತೂ ಇನ್ನೂ ಸ್ಪಷ್ಟ ಕಂಡ್ರೆ, ಈ ತರ ಯಾರ್ಯಾರು ಮಾಡ್ತಾರೋ ಅವ್ರಿಗೆಲ್ಲ ಒಂದಲ್ಲ ಒಂದು ದಿನ ಕಾದಿದೆ, ಅವರೆಲ್ಲರೂ ಇಟ್ಟು ಮುರಿಯಲಿಯ. ಇಂಥವ್ರ ಬಗ್ಗೆ ನೀವ್ಯಾಕೆ ಆಕ್ಷನ್ ತಗೊಳ್ಬಾರ್ದು? ಅದು ನೋಡಿ ವೆರಿ ಇಂಟ್ರೆಸ್ಟಿಂಗ್. ಒಬ್ಬ ಸಾಮಾನ್ಯ ನಾಗರಿಕ ಪ್ರಜೆಯಾಗಿ ನಾನೇನು ಆಕ್ಷನ್ ತಗೊಳಕ್ ಬರಲ್ಲ. ಹಂಗಂದ್ಬಿಟ್ಟು ನಮ್ದೇನು ಪಾತ್ರ ಇಲ್ಲ ಅಂತಲ್ಲ. ಇಡೀ ಸಮಾಜಕ್ಕೆ ಸಮಾಜವೇ ಎಚ್ಚೆತ್ಕೊಬೇಕು, ದಂಗೆ ಹೇಳ್ಬೇಕು, ಪ್ರಶ್ನೆಗಳನ್ನ ಮಾಡಬೇಕು. ಇಂಥ ಕೆಲಸ ಎಲ್ಲ ಮಾಡಿರ್ತಾರಲ್ಲ, ಇಂಥವ್ರ ಪೈಕಿ ಒಬ್ಬ ಯಾವನಾದ್ರೂ ಜೈಲು ಒಳಗಡೆ ಹೋಗ್ಬಿಟ್ಟು ಸಾಕು, ಮಿಕ್ಕವ್ರೆಲ್ಲರೂ ಓದಂಗೆ. ನೀವ್ ಹ್ಯಾಂಡಲ್ ಮಾಡಿರೋ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ನನ್ಗೆ ಹೇಳ್ತೀರಾ? ಒನ್ಸ್ ಅಪಾನ್ ಎ ಟೈಮ್, ಐ ಥಿಂಕ್ 2011 ಅನ್ಸುತ್ತೆ ಏನ್ ಬಂತು 2011. ಒಬ್ಬ ಲೇಡಿ ಇರೋ 1 ಎಕರೆ ಎಸ್ಟೇಟನ್ನ ಒಂದು 5 ಜನಕ್ಕೆ ಮಾರಾಟ ಮಾಡ್ಬಿಟ್ಟಿದ್ರು. ಕೊನೆಗೆ ಆ ಎಸ್ಟೇಟ್ಗೆ ಏನ್ ಹೆಸರು ಬಂತು ಗೊತ್ತಾ? ಏನ್ ಬಂತು? ದ್ರೌಪದಿ ಎಸ್ಟೇಟ್. ಆಮೇಲೆ ಏನಾಯ್ತು? ಆಗೋಕೇನಿದೆ ಕಣ್ರಿ, ಕೇಸ್ ಇನ್ನೂ ನಡೀತಾನೆ ಇದೆ. ಒಂದ್ ಕಡೆಯಿಂದ ಕೌರವರು ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಆ ಮಹಾಭಾರತ ಮುಗಿದು ಈ ನವಭಾರತ ಮುಗ್ದಿಲ್ಲ. ಈಗ ಹೇಳಿ, ನೀವು ಎಲ್ಲಿ ಜಾಗ ನೋಡಿಟ್ಟಿದ್ದೀರಾ, ನಾನು ನಿಮಗೆ ಎಷ್ಟು ದಿನದೊಳಗಡೆ ಆ ಜಾಗ ಕೊಡಿಸ್ಬೇಕು. ಓ, ಯು ಹ್ಯಾವ್ ಮಿಸ್ಟೇಕನ್ ಮೀ. ನಾನ್ ಬಂದಿರೋದು ಸೈಟ್ ತಗೊಳ್ಳಿಕ್ಕಲ್ಲ. ಮತ್ತೆ ಪೇಪರ್ ಅಲ್ಲಿ ಸೆಕ್ರೆಟರಿ ಬೇಕು ಅಂತ ಆಡ್ ಕೊಟ್ಟಿದ್ರಲ್ಲ, ನಾನ್ ನಿಮ್ ಸೆಕ್ರೆಟರಿ ಆಗಿ ಬರೋಣ ಅಂತ. ನೀವು ನನ್ನ ಸೆಕ್ರೆಟರಿ ಅದೇನ್ರೆ, ಅಲ್ಲಿ ಯಾವ್ದೋ ಒಂದು ಬಕೆಟ್ ತಗೊಂಡ್ಬನ್ನಿಪ್ಪ. ಬಾಬಾ ಬೊಕ್ಕೆ ಇರಲ್ಲ, ಇದು ಓಕೆನಾ? ಯಾವ್ದೋ ಒಂದು ಕೊಡಲೇ. ಸೆಕ್ರೆಟರಿ ಸ್ಥಾನಕ್ಕೆ ನೂತನವಾಗಿ ಆಯ್ಕೆ ಆಗಿರುವ, ಸಾರಿ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಡಿಆರ್ ಪದ್ಮಿನಿ ಅವರಿಗೆ ಸ್ವಾಗತ ಕೋರುವವರು ಅದೆತ್ತಿದ್ರದು ಏನ್ ನಿಂತಿದ್ರಲ್ಲ, ಪ್ಲೀಸ್ ಕೂತ್ಕೊಳ್ಳಿ. ಈಗ ಹೇಳಿ, ನೀವು ಸಂಬಳ ಅದೆಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವೇ ಹೇಳ್ಬಿಡಿ. ಹಂಗಾದ್ರೆ ಇನ್ನೂ ಒಳ್ಳೇದಾಗ್ತದೆ. ಅದು ನೋಡಿ ಒಂದು 10,000 ರೂಪಾಯಿ. ಅಲ್ಲ, ನೀವು ಮಾತಾಡಕ್ಕೆ ಹೋಗಬೇಡಿ, ನಾನು ಮಾತಾಡೋದಕ್ಕೆ ಅವಕಾಶ ಕೊಡಿ. 10,000 ರೂಪಾಯಿ ಆಗಲ್ಲ, 9,000 ರೂಪಾಯಿ ಬೇಡ, ಅದು 8,000 ರೂಪಾಯಿ ಕೊಡ್ತೀನಿ. ಅಲ್ಲ, ಈ 8ರ ಬಗ್ಗೆ ಕಂಡವರೆಲ್ಲ ಗಂಟು ಯಾರು ತಗೋಕ್ ಹೋಗಬೇಡಿ ಅಂತಾರೆ. ಆದ್ರೆ ನಾನು ಗಂಟು ವಿಚಾರವಾಗಿ ಮಾತಾಡ್ತಲ್ಲ. ಈ 8 ಅನ್ನೋದು ನಮ್ಮಿಬ್ಬರು ಮಧ್ಯೆ ಗಂಟು ಹಾಕೊಡ್ಬೇಕು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ನೋಡಿ, ನನಗೆ ಗೊತ್ತೇ, ನೀವು ಒಪ್ಪಿದ್ರೆ 8,000 ಫಿಕ್ಸ್. ಇಟ್ಸ್ ಓಕೆ, ನಾನ್ ಬರೋದು ಹಾಬಿಗಷ್ಟೇ. ನೀವು ಅದಕ್ಕೆಲ್ಲ ಬನ್ನಿ, ಒಟ್ಟಿನಲ್ಲಿ ನಮ್ಮ ರೇಟ್ ಒಪ್ಕೊಬೇಕು ಅಷ್ಟೇ. ಬಟ್ 1 ಕಂಡೀಷನ್, ನೀವು ಪ್ರತಿದಿನ ನನ್ಗೊಂದೊಂದು ಜೋಕ್ ಹೇಳ್ತಾ ಇರ್ಬೇಕು. ಅಷ್ಟೇ ತಾನೆ, ಈಗಲೇ ಶುರು ಮಾಡ್ಕೊಂಡ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಅದು ಇದು ಹತ್ರ ಬರ್ತೀನಿ. ಅದು ನೋಡು ಡಿಯರ್ ಪದ್ಮಿನಿ, ಒಂದು ಬಿಲ್ಡಿಂಗ್ ಸೇಲ್ಗಿತ್ತಂತೆ.
10 ಲಕ್ಷ ರೂಪಾಯಿ ಬೆಲೆ ಬಾಳ ಆ ಬಿಲ್ಡಿಂಗ್ ನ 5 ಲಕ್ಷ ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ಯಾರು ಮುಂದೆ ಬರಲಿಲ್ಲ. ಕೊನೆಗೆ ನನ್ನಂತ ಒಬ್ಬ ಪುಣ್ಯಾತ್ಮ ಬರೀ 2 ಲಕ್ಷ ರೂಪಾಯಿಗೆ ಆ ಬಿಲ್ಡಿಂಗ್ ನ ತಗೊಂಡ್ಬಿಟ್ಟ. ಅವನು ತಗೊಂಡ ಮಾರನೇ ಕ್ಷಣನೇ ಊರಿನ ಜನಗಳೆಲ್ಲ ಬಂದು ಅಯ್ಯೋ ಅಯೋಗ್ಯ, ಅಯ್ಯೋ ದಡ್ಡ, ಆ ಬಿಲ್ಡಿಂಗ್ ನ ಯಾಕೆ ಕೊಂಡ್ಕೊಂಡೆ, ಅದರಲ್ಲಿ ದೆವ್ವ ಇದೆ ಅಂದ್ರೆ. ಪರವಾಗಿಲ್ಲ ಬಿಡಿ, ಈ ಮನೆಯಲ್ಲಿ ನಾನೇ ವಾಸ ಮಾಡಲ್ಲ, ನಮ್ಮ ಅಳಿಯಂದ್ರು ಇರ್ತಾರೆ. ಆದ್ರೆ ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಂಡಿ, ಒಂದೇ ಮನೆಯಲ್ಲಿ 2 ದೆವ್ವ ಇರಲ್ಲ. ನಮ್ಮ ಅಳಿಯಂದ್ರು ಈ ಮನೆ ಬಿಡ್ತಿದ್ದಾಗೆ ಒರಿಜಿನಲ್ ದೆವ್ವ ಓಡೋಗ್ಬಿಡುತ್ತೆ ಅಂದಂತೆ. ಏನಾರು ಒಂದು ಬರುತ್ತೆ ನೋಡಿ, ನೀವ್ ಇದೇ ತರ ಜೋಕ್ಸ್ ಹೇಳ್ತಾ ಇದ್ರೆ ನನ್ಗೆ ನೀವು 4000 ಸ್ಯಾಲರಿ ಕೊಟ್ರು ಪರವಾಗಿಲ್ಲ. ಹೇಳ್ತೀನಿ, ಒಂದು 10 ಜೋಕ್ ಹೇಳ್ಬಿಡ್ತೀನಿ, ಬಿಟ್ಟಿಯಾಗಿ ಮಾಡ್ತೀನಿ. ಹಬ್ಬಿ, ವಾಟ್ ಇಸ್ ದಿಸ್? ಈ ತರ ರೆಡಿ ಆಗಿದ್ದೀರಾ? ಅದು ಯಾಕೆಂದ್ರೆ ಅದಕ್ಕೆ ಒಂದು ಬಲವಾದ ಕಾರಣ ಇದೆ. ಆ ಕಾರಣ ಏನು ಅಂದ್ರೆ ನಮ್ಮ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆಯಲ್ಲ, ಅದು ಚಿಗುರ್ತಾ ಇದೆ. ಅದು ಚಿಗುರ್ತಾ ಇಲ್ಲ, ನೀವ್ ಚಿಗುರ್ತಾ ಇದ್ದೀರಾ. ಅದು ನೋಡಿ, ಲಕ್ಷಾಂತರ ರೂಪಾಯಿ ವ್ಯವಹಾರ ಕಂಡ್ರೆ ಒಂಚೂರು ನೀಟಾಗಿರೋದನ್ನ ನಾವು ಕಲಿಬೇಕಾಗುತ್ತೆ. ನೀವ್ ಯಾಕೆ ಈ ತರ ರೆಡಿ ಆಗಿದ್ದೀರಾ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಗೊತ್ತಾದ್ಮೇಲೆ ಅವನ್ನೆಲ್ಲ ಕೆದ್ಕೋದಕ್ಕೆ ಹೋಗ್ಬಾರ್ದು, ಒಪ್ಕೊಂಡು ತೆಪ್ಪಗೆ ಇದ್ದು ಬಿಡ್ಬೇಕಷ್ಟೇ. ಅದು ನೋಡಿ ಹೇಳಿ ಅಂದ್ರೆ, ಯಾವಾಗ್ಲೂ ನಾವು ಕೆಲಸ ಮಾಡ್ತಕ್ಕಂಥ ವಾತಾವರಣ ಇದೆಯಲ್ಲ, ಅದು ತುಂಬಾ ಪರಿಶುದ್ಧವಾಗಿದ್ರೆ ನಮಗೂ ಕೆಲಸ ಮಾಡೋದಕ್ಕೆ ಹೆಚ್ಚಿನ ಮೂಡ್ ಬರುತ್ತೆ. ತಾವು ಬಂದ್ಬಿಟ್ರಲ್ವಾ, ಈಗ ನೋಡಿ ಫಸ್ಟ್ ಲೆಸ್ಸಿಂದ ಹೊಡಿಬೇಕು. ವಾವ್, ವಾಟ್ ಅ ಪ್ಲೆಸೆಂಟ್ ಅಟ್ಮಾಸ್ಫಿಯರ್. ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. ಅದು ಪದ್ಮಿನಿ, ಮನಸ್ಸಿಗೆ ನಮ್ಗೆ ಏನಾದ್ರೂ ಇಷ್ಟ ಆದಾಗ, ಖುಷಿ ಖುಷಿ ಆದಾಗ ಅಂತಹ ಭಾವಗಳನ್ನ ಯಾವುದೇ ಕಾರಣಕ್ಕೂ ಅದಿಮಿಟ್ಕೊಬಾರ್ದು. ಅದು ಹೃದಯಾಘಾತಕ್ಕೆ ನಾಂದಿ ಆಗ್ಬಿಡುತ್ತೆ. ಇಲ್ಲಿ ಇದೇ ಖುಷಿಯಲ್ಲಿ ಇಬ್ರು ಸೇರ್ಕೊಂಡು ಒಂದು ಡಾನ್ಸ್ ಶುರು ಮಾಡೋಣ, ಆಮೇಲೆ ನೆಟ್ಗೆ ಕೆಲಸ ಶುರು ಮಾಡ್ಕೊಂಬೋಣ. ಕಮ್ ಆನ್, ಪ್ಲೇ ಸ್ಟಾರ್ಟ್. ಹಬ್ಬಿ, ಸ್ಟಾಪ್ ದಿಸ್ ನಾನ್ಸೆನ್ಸ್. ಇದು ನನ್ನ ಆಫೀಸ್ ಅನ್ಕೊಂಡಿದ್ರ, ಕ್ಲಬ್ ಅನ್ಕೊಂಡಿದ್ರ? ಎಷ್ಟರಿಂದ ಸಾರಿ ಪದ್ಮಿನಿ, ಪ್ಲೀಸ್ ಕೂತ್ಕೊಳ್ಳಿ, ಹೇಳ್ತೀನಿ. ಅದು ಏರ್ಪೋರ್ಟ್ ಹತ್ರ ಒಂದು 4 ಎಕರೆ ಜಮೀನು ನೋಡಿದ್ವಲ್ಲ, ಅದಕ್ಕೆ ಅವರು ಹತ್ತತ್ರ ಏನಿಲ್ಲ ಒಂದು 2 crores ಕೊಟ್ಟು ಮಾಡ್ತಾ ಇದ್ದಾರೆ. ಆದ್ರೂ ನನ್ಗೆ ಯಾಕೋ ಆ ಜಾಗ ಸಿಕ್ಕಾಪಟ್ಟೆ ಇಂಟೀರಿಯರ್ ಅನಿಸ್ತಾ ಇದೆ. ಆದ್ರೂ ಯಾವುದಕ್ಕೂ ನಾನು ನೀನು ಒಂದ್ಸಲ ಹೋಗಿ ನೋಡ್ಕೊಂಡ್ಬಿಡ್ಬೇಕು ಅಂತ ನನ್ನ ಮನಸ್ಸಿನ ಭಾವ. ಸಾರಿ, ನಿಂದು ತಿಂಡಿ ಆಯ್ತಾ? ಇನ್ನೂ ಇಲ್ಲ. ಓ ಮೈ ಗಾಡ್, ಪಲೋ ಅದು ತಗೊಂಬ. ಹಾಕೊಂಡ್ಬಿಟ್ಟವಳ ಕೊಡಮ್ಮ. ಓ ಮೈ ಗಾಡ್, ಚಿತ್ರಾನ್ನ. ಈಗ ಒಗ್ಗರಣೆ ಹಾಕಿದ್ದು, ಆದ್ರೆ ಅನ್ನ ನೆನ್ನೆದು. ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ, ಅದಕ್ಕೆ ನಾನು ಸ್ಟಾರ್ ಹೋಟೆಲ್ಗೆ ಆರ್ಡರ್ ಮಾಡಿದ್ದೀನಿ. ಇನ್ನೇನ್ ಡಿಶಸ್ ಎಲ್ಲ ಬಂದ್ಬಿಡುತ್ತೆ. ಬರ್ತಾ ನಿಧಾನ ಏನಪ್ಪ, ಕ್ಯಾರಿಯರೇ ಒಳ್ಳೆ ಕುಟುಂಬಿನಾರ ಇದ್ದಂಗಿದೆ. ಪದ್ಮಿನಿ ಮೇಡಮ್, ಕ್ಯಾರಿಯರ್ ರೆಡಿ. ಥ್ಯಾಂಕ್ ಯು. ಎಷ್ಟು ಬಿಲ್ ಆಯ್ತು? 3000. ಹಾ, 100 ರೂಪೀಸ್ ಇದೆ. ಇದು ಟಿಪ್ಸ್ ಅಂತ ಇಟ್ಕೋ, ಮನೆಗೆ ಬಿಲ್ ಕಳಿಸ್ತೀನಿ. ಬಾವಾ, ಗಮ್ಮ ಗಮ್ಮ ಅಂತ ವಾಸನೆ ಬರ್ತಿದೆ. ತಿಂಡಿ ಬೇರೆ ತಿಂದಿಲ್ಲ. ಇದನ್ನ ತರ್ಕೊಂಡಿರೋದು ನಾನು ಮತ್ತು ಪತ್ನಿ ತಿನ್ಬೇಕು ಅಂತ, ಕಾಗೆಗಳಿಗೆ ಹಂಚಬೇಕು ಅಂತಲ್ಲ. ತಪ್ಪು ಇಲ್ಲಿಂದ ಜಾಗ ಖಾಲಿ ಮಾಡ್ತಾರಲ್ಲ, ಕ್ಯಾರಿಯರ್ ತಗೊಂಡು ತಲೆ ಮೇಲೆ ಕುಕ್ಬಿಡ್ಲು. ಬನ್ನಿ. ಹಾಳಾಗೋದೆ. ಅಲ್ಲಪ್ಪ, ಅವ್ರು ಕೆಲ್ಸಕ್ಕಿರೋದೇ 4000 ರೂಪಾಯಿ ಸಂಬಳಕ್ಕೆ, ದಿನ 3000 ರೂಪಾಯಿ ಬರೀ ತಿಂಡಿಗೆ ಖರ್ಚು ಮಾಡಿದ್ರೆ ಏನಪ್ಪ ಗತಿ? ಶ್ರೀಮಂತರು ಯಾವಾಗ್ಲೂ ಹಾಗೆಮ್ಮ ಟೈಮ್ ಪಾಸ್ಗೋಸ್ಕರ ಕೆಲ್ಸಕ್ಕೆ ಸೇರ್ಕೋತಾರೆ. ಈ ಕೆಲಸ ಅನ್ನೋದು ಅವ್ರಿಗೊಂಥರ ಆಟ ಇದ್ದಂಗೆ. ನೋಡು, ಹೇಗೋ ಚಂಪಾ ಬೇರೆ ಊರಲ್ಲಿಲ್ಲ, ಎಲ್ಲೋ ಹಾಳಾಗಿ ಹೋಗಿದ್ದಾಳೆ. ತಿಂಡಿ ದಿನಾಗ್ಲೂ ಬರ್ತಿದ್ರೆ ಉಳಿದಿದ್ದು ಪಡೆದಿದ್ದು ನಾವು ತಿನ್ಕೊಂಬೋಣ. ಕೆಲಸ ಮಾಡಕ್ ಬಂದಿದ್ದಾಳ ಅಥವಾ ಕುಣಿಯಕ್ ಬಂದಿದ್ದಾಳ? ನಾನು ಬೆಳಗ್ಗೆ ಏರೋಬಿಕ್ ಕ್ಲಾಸ್ಗೆ ಹೋಗಿಲ್ಲ, ಸೊ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಬೇಡ ಅಂತ ಹೇಳ್ರಿ. ಎಲ್ಲ ಪಾಪ ಅವ್ರೇನೋ ಮಾಡ್ಕೊತಾರಂತೆ, ಮಾಡ್ಕೊಳ್ಳಿ ಬಿಡ್ರಿ. ಇನ್ನು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ ಹೋಗಿ. ವಿಟ್ಲಾ, ಕಮ್ಮಿ. ಗೋ ಅಂಡ್ ಟೆಲ್ ಹರ್. ಹೋಗೋ. ನೋಡಿ ಮಿಸ್ ಪದ್ಮಿನಿ ಅವರೇ, ನೀವು ನಮ್ಮ ಭಾವನ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕೆ? ಅವ್ರ ಮೆಂಟಲ್ ಸ್ಟೇಟಸ್ ಸರಿ ಇಲ್ಲ. ಅವರೊಬ್ಬ ಮನೋರೋಗಿ. ಅಂತಿಂತ ಮನೋರೋಗಿ ಅಲ್ಲ, ಇಂಗ್ಲಿಷ್ ಪಿಕ್ಚರ್ ಇರ್ತಾರಲ್ಲ ಆ ತರ ಮನೋರೋಗಿ. ಎಲ್ಲರ ಚೆನ್ನಾಗೇ ಮಾತಾಡ್ತಿರ್ತಾರೆ, ಯಾವ ಟೈಮಲ್ಲಿ ಹೆಂಗಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಪ್ರೀತಿಯಿಂದನೇ ಮಾತಾಡ್ತಿರ್ತಾರೆ, ಒಂದ್ ಫೈನ್ ಡೇ ಚಾಕು ಹಾಕ್ಬಿಡ್ತಾರೆ. ನಗ್ಬೇಡ, ನೀನ್ ಜಾಸ್ತಿ ನಗ್ಬೇಡ. ನಗ್ಬೇಡ ಅಂದ್ರೆ ನಗ್ಬೇಡ ನೀನು. ಸೆಕ್ರೆಟರಿ ಹಿಂಗೆ
ನಕ್ಕು 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 ನನ್ನ ಆಸ್ತಿ ಎಲ್ಲ ಬರ್ಕೊಂಡ್ಬಿಟ್ಲು. ಈಗ ನೀನು ನಗ್ತಾ ಇದೀಯಾ, ನೀನು ಅದೇ ಕೆಲಸ ಮಾಡ್ತೀಯಾ, ಇನ್ನು ನಾನು ಬದುಕಿಬಿಡಲ್ಲ. ನೀನ್ ಇರ್ಬಾರ್ದು. ಏ ತಟ್ಟೋನು. Oh my God, ಏನಾಯ್ತು? ಪಾಂಡುರಂಗ ಅವ್ರ ಅಂತವ್ರ ಅಷ್ಟಿಲ್ದ ನಮ್ ಜಾಜ್ಯತ್ಕವ್ರನ್ನ ದೂರ ಇಟ್ಟಿದಾರ. ಒಂದ್ ದಿವಸ ನಾನು ಸ್ಲೀಪ್ ಮಾಡ್ಬೇಕಾದ್ರೆ ದೊಡ್ಡ ಬಂಡೆ ತಗೊಂಡು ನನ್ನ ತಲೆ ಮೇಲೆ ಎತ್ತಾಕಕ್ಕೆ ಅಂತ ಬಂದಿದ್ರು. ಜಸ್ಟ್ ಮಿಸ್ಸು, ಬಚಾವಾಗ್ಬಿಟ್ಟೆ. ಅದಕ್ಕೆ ಅವತ್ತಿಂದ ನಮ್ಮ ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿದೀನಿ. ಸರಿ ನಾನು ಇನ್ ಮುಂದೆ ಕೇರ್ಫುಲ್ ಆಗಿರ್ತೀನಿ. ಪಾಂಡುರಂಗ ಅವ್ರೆ, ನೀವ್ ಮೆಂಟ್ಲಂತೆ, ತುಂಬಾ ಕಿರಿಕಂತೆ, ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರಂತೆ. ಪದ್ಮಿನಿ ಅವರೇ, ಅದು ನೋಡಿ ನನ್ನ ಮತ್ತು ನಿಮ್ಮ ನಡುವಣ ಏನೋ ಒಂದು ಮಧುರ ಬಾಂಧವ್ಯ ಅನ್ನೋದು ಏನಿದೆಯಲ್ಲ, ಅದನ್ನ ಬ್ರೇಕ್ ಮಾಡ್ಬೇಕು ಅಂತಾನೆ ನಮಗೆ ಆಗದೆ ಇರೋರು ಯಾರೋ ಈ ಸುಳ್ಳು ಸುದ್ದಿಯನ್ನ ಬಿತ್ತರಿಸಿದ್ದಾರೆ. ಈ ಕೆಲಸ ಮಾಡಿದವ್ರು ಯಾರು ಅಂತ ಕೂಡ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಹೆಂಡ್ರು ಮೊದಲು ಒಳ್ಳೆ ಬೆಕ್ಕಿತ್ತರನೇ ಇದ್ರು, ಈಗೀಗ ಯಾಕೋ ಚಿರತೆ ತರ ಮೈ ಮೇಲೆ ಬೀಳ್ತಾ ಇದ್ದಾರೆ. ಅದನ್ನ ನೋಡಿ ನಿಮಗೆ ಒಂದು ವಿಷಯ ಹೇಳ್ಬಿಡ್ತೀನಿ, ನಮ್ಮ ಹೆಂಡ್ರು ಸರಿ ಇಲ್ಲ. ಅಂದ್ರೆ ನನ್ಗೇನು ಎಡಗೈ ಮುರಿದಿತ್ತಲ್ಲ, ಮುರಿದಿದ್ದೆ ಅವರು ಈ ಅಮಾವಾಸ್ಯೆ ಬರದೊಳಗಡೆನೆ ಬಲಗಾಲ ಮುರಿದಾಕ್ಬಿಡ್ಬೇಕು ಅಂತ ಸ್ಕೆಚ್ ಹಾಕಿ. ಅಯ್ಯೋ ಪಾಂಡುರಂಗ ಅವ್ರೆ, ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ. ತಪ್ಪಾಗಿ ತಿಳ್ಕೊಂಡಿರ್ತಾನೆ, ಹೆಣ್ಣಾಗಿ ಹುಟ್ಟಿದ್ಕೂ ಸಾರ್ಥಕ ಆಯ್ತು ಬಿಡ್ರಿ. ಅವಾ ಹೇಗಾದ್ರೂ ಮಾಡಿ ನಿಮ್ಮಿಬ್ರ ಮಧ್ಯೆ ಲವ್ ಪ್ರಾಬ್ಲಮ್ ತಂದಿಟ್ಟು ನಾನ್ ತಮಾಷೆ ನೋಡಿ. ನಿನ್ನ ಕಣ್ಣು ಸುಂದರ, ನೀನಿದ್ದರೆ ನನ್ನ ಮನೆಯೊಂದು ಚಂದಿರ. ವಾವ್ ಪಾಂಡುರಂಗ ಅವರೇ, ನಿಮ್ಮ ರಸಿಕತೆಗೆ ಹ್ಯಾಟ್ಸ್ ಆಫ್. ಮಾತು ಚಂದ, ನಿಮ್ಮನ್ನು ಕಂಡು ನನಗೆ ಆನಂದ. ನೀವಿದ್ದರೆ ಸದಾನಂದ. ನಿಮ್ಮ ಮಾತು ಚಂದ, ನಿಮ್ಮನ್ನು ಕೊಂಡು ನನಗೆ ಆನಂದ, ನೀವಿದ್ದರೆ ಸದಾನಂದ. ಓ, ಲವ್ ಚೆನ್ನಾಗಿ ಬಿಲ್ಡಪ್ ಆಗ್ತಿದೆ. ಇದಕ್ಕೊಂದು ಅಂತ್ಯನ ನಾನೇ ಹಾಡ್ತೀನಿ. ಜಾಜ್ಯಕ್ಕೆ ವಾಟ್ ಬಿಟ್ಲಾ? ಆ ಪದ್ಮಿನಿ ನಮ್ಮ ಮನೆಗೆ ಬಂದಿರೋದು ಕೆಲಸ ಮಾಡೋದಕ್ಕಲ್ಲ, ನಮ್ಮ ಬಾವನ್ನ ಲವ್ ಮಾಡೋದಕ್ಕೆ. ಈ ಲೆಕ್ಕಗಳನ್ನ ನೋಡಿ ಒಬ್ರಿಗೊಬ್ರು ಕವನಗಳನ್ನ ಬರ್ಕೊಂಡು ಪ್ರೇಮ ಗೀತೆ ಹಾಡೋದಕ್ಕೆ ರೆಡಿ ಆಗಿದ್ದಾರೆ. ಮೈ ಗಾಡ್ ಹಬಿ, ಹೀಗೆಲ್ಲ ಮಾಡೋದಕ್ಕೆ ನಿಮ್ ಕ್ಷೇಮಗಲ್ವಾ? ನಾವು ಆ ತರದ ಕೆಲಸ ಮಾಡಿಲ್ಲ. ಸುಮ್ಮನೆ ರೀ, ನಿಮ್ಮಿಬ್ರು ನೋಡಿದ್ರೆ ಗೊತ್ತಾಗಲ್ಲ. ಅತ್ತೆ, ಈ ಲೆಟರ್ಗಳನ್ನ ಓದಿ ನಿಮ್ ಮಗ ಎಂಥವ್ರು ಅಂತ ನಿಮಗೆ ಗೊತ್ತಾಗುತ್ತೆ. ರಾಮ ಹಸಿ ಹಸಿ ಪದಗಳು, ಬಿಸಿ ಬಿಸಿ ಕವನಗಳು, ನಿನ್ನ ಬಾಕಿ ಬಿಗಿದಪ್ಪಿ, ಒಂದರ ಮೇಲೊಂದು ಪಪ್ಪಿ, ನಿನ್ನ ಮನವ ಎತ್ತುವಾಗ ಬೇಕಲಾಗುತ್ತೆ. ಆ ಪತ್ನಿ ಬಂದಿರೋದು ನಮ್ಮ ಮನೆನ ಹಾಳು ಮಾಡಕ್ಕೆ. ಮನೆಗ್ ಬರ್ಲಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಪಾಂಡುರಂಗ. ಗುಡ್ ಬೈ. ನಿನ್ ಬಂಡವಾಳ ಏನು ಅಂತ ನಮ್ಗೆ ಗೊತ್ತಾಗಿದೆ. ಇನ್ಮೇಲೆ ನೀನ್ ನಮ್ಮ ಮನೆಗೆ ಬರ್ಬೇಕಾಗಿಲ್ಲ. ನೋಡಿದೆ ನೀವ್ ಹೀಗ್ ಮಾಡ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ನಮ್ ಡ್ಯಾಡಿನೂ ನನ್ ಜೊತೆ ಕರ್ಕೊಂಡ್ ಬಂದಿದ್ದೀನಿ. ಡ್ಯಾಡಿ ಬನ್ನಿ ಇಲ್ಲಿ. ಪದ್ಮಿನಿ, ಮದ್ವೆ ಮಾಡ್ಕೊ ಅಂತ ಪೀಡಿಸ್ತಾ ಇದ್ದಲ್ಲ, ಈ ಕವನ ಓದು. ನಿನ್ನ ಮನಸ್ಸನ್ನು ಕದ್ದ ರಸಿಕ ಯಾರಮ್ಮ? ಮಿಸ್ಟರ್ ಪಾಂಡುರಂಗ. ಡ್ಯಾಡಿ, ನಾನು ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಹೇಗಾದ್ರೂ ಮಾಡಿ ಮದ್ವೆ ಆಗೋದಕ್ಕೆ ಅವ್ರನ್ನ ಒಪ್ಪಿಸ್ತೀರಾ? ಇವ್ರು ನನ್ನ ಅಭಿ, ನಾನು ಇವ್ರನ್ನ ಮ್ಯಾರೇಜ್ ಆಗಿದ್ದೀನಿ. ತಪ್ಪಿಗೆ ನಿಂತ್ಕೊಂಡ್ರೆ ಸರಿ, ಕೆನ್ನೆಗೆ ಬಾರಿಸ್ತಾ ಅಂದ್ರೆ ಬೆಲೂನ್ ತರ ಊದ್ಕೊಂಡ್ಬಿಡ್ಬೇಕು. ಪದ್ಮಿನಿ ನಿಮ್ ಬ್ರದರಾ? ಅಲ್ಲ, ನಮ್ ಡ್ಯಾಡಿ ಬಾಡಿ ಗಾರ್ಡ್. ಪಾಂಡುರಂಗ ಅಂದ್ರೆ ಅಷ್ಟೊಂದು ಇಷ್ಟನಾ? ಹೌದು ಡ್ಯಾಡಿ, ಅವ್ರ ಹೃದಯ ಅವ್ರು ಬರ್ದಿರೋ ಕವನದಲ್ಲೇ ಕಾಣುತ್ತೆ. ಬೇಕಾದ್ರೆ ಓದಿ. ಬೇಸ್ ಕಡಮ್ಮ, ನೀನ್ ಇಷ್ಟಪಟ್ಟೆ ಅಂದ್ರೆ ಮುಗೀತು. ನೀನನ್ನು ಪಾಂಡುರಂಗಗೆ ಕೊಟ್ಟು ಮದುವೆ ಮಾಡ್ತೀನಿ. ಈಗ ನಿಶ್ಚಿತಾರ್ಥ ನಡೆಯುತ್ತೆ. ಯಾರಾದ್ರೂ ಕಿರಿಕ್ ಮಾಡಿದ್ರೆ ಬೋಟಿ ನಿಕಾಲ್ ಮಾಡ್ಬಿಡ್ತೀನಿ. ಪಾಂಡುರಂಗ ಅವರೇ,
ನನ್ನ ಸಮ್ಮುಖದಲ್ಲೇ ನಿಮ್ಮಿಬ್ರು ನಿಶ್ಚಿತಾರ್ಥ ಮುಗ್ದೋಗ್ಲಿ. ತಗೊಳ್ಳಿ, ಉಂಗ್ರ ಬದಲಾಯಿಸ್ಕೊಳ್ಳಿ. ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗಿ ನಿಮ್ಮಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಬಿಡ್ತೀನಿ. 20 ಲಕ್ಷ ಮದುವೆ ಖರ್ಚು ಉಳಿಯತ್ತೆ. ಅದು ನಿಮ್ಮಿಬ್ಬರ ಹೆಸರು ಡೆಪಾಸಿಟ್ ಮಾಡಿದ್ರೆ ಆಯ್ತು ಬಿಡಿ. ಅದು ಮಾವಯ್ಯ, ಒಂದು ಹನಿಮೂನಿಗೆ ಒಳ್ಳೆ ಸ್ಪಾಟ್ ಅನ್ನು ಫಿಕ್ಸ್ ಮಾಡಿ. ಯಾಕಂದ್ರೆ ನಮ್ಮ ಜೀವನದ ಮಹದಾಸನೆ ಹನಿಮೂನ್. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಸ್ವಿಟ್ಜರ್ಲ್ಯಾಂಡ್, ಮಾರಿಷಸ್, ನ್ಯೂಜಿಲ್ಯಾಂಡ್ ಫಿಕ್ಸ್ ಮಾಡಿದ್ರೆ ಆಯ್ತು. ಅಲ್ಲ, ಬರೀ 3 ದಿವಸ ಇದ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ ಬರ್ತಾನೆ. ನಿಮ್ಗೆ ಯಾವ ಜಾಗ ಬೇಕೋ ಅದು ನೀವೇ ಆಯ್ಕೆ ಮಾಡಿ. ಅದಕ್ಕೆ ಯಾಕೆ ನಮ್ಮ ತೋಟದ ಮನೆ ಫಿಕ್ಸ್ ಮಾಡ್ತೀನಿ. ಅಭಿ ಪ್ಲೀಸ್ ಅಭಿ, ಮ್ಯಾರೇಜ್ ಆಗ್ಬೇಡಿ. ಸಾಕು, ಸುಮ್ಮನೆ ಇರಲಿ. ನಮ್ಮಿಬ್ರು ಮತ್ತೆ ಲವ್ ಇದೆ. ನಾವು ಒಬ್ರು ಸೇರ್ಕೊಂಡು ಕವಿತೆಗಳನ್ನು ಗೀರ್ತೀವಿ ಅಂತ ಸುಳ್ಳು ಸುದ್ದಿ ಹಬ್ಸಿದ್ ಯಾರು? ಏನ್ಮೇ ನಮ್ಮಿಬ್ರನ್ನ ಒಂದು ಮಾಡಿದವರು ತಣ್ಣಗಿರ್ಲಿ ಶಿವ. ನನ್ನಿಂದ ದೊಡ್ಡ ತಪ್ಪಾಗೋಯ್ತು ಬಾವ. ಹೇಗಾದ್ರೂ ಮಾಡಿ ಪದ್ಮಿನಿನ ನಮ್ಮ ಮನೆಯಿಂದ ಆಚೆ ಓಡಿಸ್ಬೇಕು ಅಂತ ಆ ಕವನಗಳನ್ನ ನಾನೇ ಬರ್ತಿತ್ತು. ನಿಮ್ಮ ಕಾಲಿಗೆ ಬೀಳ್ತೀನಿ, ನಮ್ ಜಾಗಕ್ಕೆ ಕೈ ಬಿಡ್ಬೇಡಿ ಪ್ಲೀಸ್ ಬಾವಾ. ಈ ಸತ್ಯನ ನಿಮ್ಮ ಬಾಯಿಂದ ಆಚೆ ಬರ್ಸ್ಬೇಕು ಅಂತ ನಾನು ಪದ್ಮಿನಿ ಸೇರ್ಕೊಂಡು ಈ ಮದ್ವೆ ನಾಟಕ ಮಾಡ್ಬಿಟ್ವಿ. ವಿಠಲ ವಿಠಲ ಪಾಂಡುರಂಗ ವಿಠಲ